ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಫ್ಯಾಷನ್. ಇವತ್ತು ಈ ಬ್ರೈಡಲ್ ಲೆಹೆಂಗಾಗಳು ಅಂದರೆ ಫುಲ್ಲು ಹೆವಿ ವರ್ಕ್ಸ್ ಇರುತ್ತಲ್ಲ ಅಂಥ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಫಂಕ್ಷನ್ಗಳಿಗೆಲ್ಲ ಲೆಹೆಂಗಾಸ್ಗಳು ತುಂಬ ಸ್ಟೋನ್ ವರ್ಕೇ ಇರುತ್ತೆ. ಇದನ್ನು ಸ್ಟಿಚ್ ಮಾಡೋದೇ ಕಷ್ಟ ಅನಿಸಿರುತ್ತೆ ಹೊಸೊಬ್ಬರಿಗೆ. ನಾನು ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಪ್ರಿನ್ಸ್ ಕಟ್ ಇರೋದ್ರಿಂದ ಸ್ಟಿಚ್ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಸ್ಟೋನ್ ವರ್ಕ್ಸ್ ಇರೋದೆಲ್ಲ ಸ್ಟಿಚ್ ಮಾಡಬೇಕು ಅಂದರೆ ನಾವು ವರ್ಕ್ಗಳಿಗೆಲ್ಲ ಸಿಂಗಲ್ ಟೆನ್ಷನರ್ನ ಯೂಸ್ ಮಾಡಬೇಕು. ಸಿಂಗಲ್ ಟೆನ್ಷನರ್, ಒನ್ ಸೈಡ್ ಟೆನ್ಷನರ್ಸ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಇವಾಗ ಸಿಂಗಲ್ ಟೆನ್ಷನ್ನ ನಾವು ಮಿಷಿನ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇರೋ ಟೆನ್ಷನನ್ನು ಲೂಸ್ ಮಾಡಿ ಸಿಂಗಲ್ ಟೆನ್ಷನ್ನ ಹಾಕೋಬೇಕು. ಟೆನ್ಷನನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಅಂದರೆ ನೆಕ್ ಬಿಡ್ತು, ಇದು ಬ್ಯಾಕ್ ಹೂಕ್ಸ್ ಆಗಿರೋದ್ರಿಂದ ಫ್ರಂಟ್ ಕ್ಲೋಸ್ ಇರುತ್ತಲ್ಲ, ಫ್ರಂಟ್ ಸೆಂಟ್ರ್ ಪಾಯಿಂಟ್ನ ತೊಗೊಂಡಿದ್ದೀನಿ. ನಾನು ಮೇಯ್ನ್ ಪೀಸ್ ಅಂದರೆ ಇವಾಗ ನೆಟೆಡ್ ಕ್ಲಾತ್ನ ನಾನು ಮೇಯ್ನ್ ಪೀಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಕೆಳಗಡೆ ಲೈನಿಂಗ್ ಸ್ಯಾಟಿನ್ ಬಟ್ಟೆ ಶೈನಿಂಗ್ ಇರುತ್ತಲ್ಲ, ಅದರ ಸ್ಯಾಟಿನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಟ್ಯಾಚ್ ಮಾಡ್ಕೊಳ್ಳೋವಾಗ ನನಗೆ ಸ್ಟಿಚಿಂಗ್ ಎಲ್ಲಿ ಬರುತ್ತೆ ಅಲ್ಲಿ ಸ್ಟೋನ್ಸ್ಗಳು ಬರುತ್ತೋ ಅದನ್ನು ತೆಗಿಬೇಕಾಗತ್ತೆ. ಇಲ್ಲ ಅಂದರೆ ಸೂಜಿ ಕಟ್ಟಾಗೋದು, ಇಲ್ಲ ಹಾಗೆ ಸ್ಟಕ್ಕಾಗಿ ಬಟ್ಟೆ ಏನಿದೆ ಕೆಳಗಡೆ ಸಾಫ್ಟ್ ಬಟ್ಟೆ ಅದೆಲ್ಲ ಸಿಂಕ್ ಥರ ಆಗುತ್ತೆ. ಸೊ ಹಂಗಾಗಿ ನಾವು ಎಲ್ಲೆಲ್ಲಿ ಸ್ಟಿಚಿಂಗ್ ಹತ್ರ ಬರುತ್ತೋ ನೋಡಿ ಇಂಥ ಕಡೆ ಆ ಸ್ಟೋನ್ಸ್ನ ರಿಮೂವ್ ಮಾಡ್ಕೊಂಡು ಸ್ಟಿಚ್ ಆಗ್ತಾ ಬರಬೇಕು. ಕಟಿಂಗ್ ಪರ್ಪೋಸಲ್ಲಿ ಗೊತ್ತಾಗುತ್ತೆ. 1/2 ಇಂಚ್ ಬಿಟ್ಟಿರ್ತೀವಲ್ವ, ಅಂಥ ಕಡೆ ಏನಾದರೂ ಇದ್ದರೆ ಸ್ಟೋನ್ಗಳನ್ನ ಅಲ್ಲೇ ರಿಮೂವ್ ಮಾಡ್ಕೋಬೋದು. ನಾನು ಸಾಮಾನ್ಯ ಹೊಲಿಬೇಕಾದ್ರೆ ಎಲ್ಲೆಲ್ಲಿ ಬರುತ್ತೆ ಅಂಥ ಕಡೆ ನಿಧಾನಕ್ಕೆ ನೋಡ್ಕೊಂಡು ತೊಗೊತೀನಿ. ಫ್ರಂಟ್ ಪಾರ್ಟು ಲೈನಿಂಗ್ ಅಟ್ಯಾಚ್ ಆಯಿತು. ಎಲ್ಲ ಲೈನಿಂಗ್ಸ್ನು ಕಟ್ ಮಾಡಿ ತೆಗೆದ್ಬಿಡೋಣ. ಪ್ರಿನ್ಸ್ ಕಟ್ನದು ಅಂದರೆ ಕಟಿಂಗ್ಸ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡೋದು ತುಂಬ ಈಸಿ. ಡಾಟ್ ಬ್ಲೌಸ್ಗಿಂತನೂ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಇವಾಗ ಒಂದು ಪಾರ್ಟ್ ಆಯಿತು. ಇನ್ನು ಆ ಸೈಡ್ ಈ ಸೈಡ್ ಪಾರ್ಟ್ ಬರುತ್ತಲ್ಲ, ಅದನ್ನೆಲ್ಲ ಲೈನಿಂಗ್ ಜಾಯಿನ್ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಸ್ಟೋನ್ ವರ್ಕ್ಸ್ ಇರೋವನ್ನೆಲ್ಲ ನೋಡ್ಕೊಂಡು ನಿಧಾನಕ್ಕೆ ಲೈನಿಂಗ್ ಜಾಯಿನ್ ಮಾಡ್ಕೊಳ್ಳಿ. ಆ 2 ಪಾರ್ಟ್ಗಳನ್ನ ನಾವು ಲೈನಿಂಗ್ ಜಾಯಿನ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿ ಹಿಂಗೆ ಆಪೋಸಿಟ್ ಇಟ್ಕೊಂಡು ಇದು ಮಾಡಬೇಕು. ಇಲ್ಲಾಂದರೆ 2 ಒಂದೇ ಸೈಡ್ ಬಂದಿರುತ್ತೆ, ಉಲ್ಟಾಪಲ್ಟಾ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ನೋಡಿಕೊಂಡು 2 ಆಪೋಸಿಟ್ ಇಟ್ಕೊಂಡು ಲೈನಿಂಗ್ ಜಾಯಿನ್ ಮಾಡ್ಕೊಳ್ಳಿ. ಹಿಂಗೆಲ್ಲ ಜಾಯಿಂಟ್ ಆದಮೇಲೆ ನಾವು ಚೆಸ್ಟ್ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿರ್ತೀವಲ್ಲ, ಅದನ್ನು ಮಾರ್ಕ್ ಮಾಡ್ಕೊಬೇಕು 2 ಕಡೆಯೂ. ಅದು 2 ಅಲ್ಲಿ ಕರೆಕ್ಟಾಗಿ ಬಂದು ಕೂರೋ ಹಾಗೆ ನೋಡಿ, ಎಳಿಬಾರ್ದು. ಬಟ್ಟೆನ ನಿಧಾನಕ್ಕೆ 2 ಸ್ಟಿಚ್ ಮಾಡ್ತಾ ಬರಬೇಕು. ಆ ಡಾಟ್ ಪಾಯಿಂಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದು 2 ಒಂದೇ ಕಡೆ ಬರೋ ಹಾಗೆ ನೋಡಿ ಸ್ಟಿಚ್ ಮಾಡ್ಕೊಬೇಕು. ಅದೇ ಥರನೇ ಈ ಸೈಡು ಸ್ಟಿಚ್ ಮಾಡಿಕೊಂಡ್ರೆ ಹಾಗೆ ನೆಕ್ಕು ನಮಗೇನು ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಅಳತೆಗೆ ಇದು ಕರೆಕ್ಟಾಗಿದೆ. ಸೊ ಅದು ವರ್ಕ್ ಪಕ್ಕನೇ ಒಂದು ಸ್ಟಿಚ್ ಹಾಕ್ಕೊಂಡು ಫುಲ್ ಅದೇನು ನೆಕ್ ಡಿಸೈನ್ ಕೊಟ್ಟಿರ್ತಾರೋ ಅದ್ರ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಳಿ. 1/2 ಇಂಚ್ ಬಿಟ್ಟು ಅದನ್ನು ಎಕ್ಸಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ, ಅದನ್ನು ಕಟ್ ಮಾಡಿ ತಗೊಂಡು ನಾವೇನಿದು ಎಮ್ಮಿಂಗ್ ಕೊಡ್ತೀವಿ ನಾರ್ಮಲ್ ಬ್ಲೌಸ್ಗೆ, ಆ ಥರ ಕೊಟ್ಟಿದ್ದೀನಿ ನಾನು. ಆ ಥರ ಕೊಟ್ಟು ನೆಕ್ ಫಿನಿಶಿಂಗ್ನ ಕೊಟ್ಟರೆ ರೆಡಿ.